ಓಕೆ, ಈ ವಿಡಿಯೋದಲ್ಲಿ ಯಾವ ಥರ ಒಂದು ವಿಡಿಯೋ ಅಥವಾ ಇಮೇಜ್ನ ಯಾವ ಥರ ಕ್ರಾಪ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ವೀಡಿಯೋನ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸೊ ಈಗ ವೀಡಿಯೋ ಟೈಮ್ ಲೈನಲ್ಲಿ ಬಂತು. ನೆಕ್ಸ್ಟ್ ಇವಾಗ ನೀವು ಕ್ರಾಪ್ ಮಾಡಬೇಕು, ಒಂದು ಇಮೇಜ್ ಅಥವಾ ವೀಡಿಯೋನ ಕ್ರಾಪ್ ಮಾಡಬೇಕು. ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಎಫೆಕ್ಟ್ಸ್ ಪ್ಯಾನಲ್ ಐತಲ್ವಾ, ಇಲ್ಲಿ ಹೋಗ್ಬಿಟ್ಟು ಕ್ರಾಪ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಕ್ರಾಪ್ ಎಫೆಕ್ಟ್ ಬರುತ್ತೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಆ ಎಫೆಕ್ಟ್ ಆ ವೀಡಿಯೋಗೆ ಅಥವಾ ನೀವು ಇಮೇಜ್ ಆಗಿದ್ದರೆ ಇಮೇಜ್ ಒಳಗೆ ಹೋಗಿರುತ್ತೆ. ನೆಕ್ಸ್ಟ್ ಇದನ್ನು ನೋಡ್ಬೇಕಾದ್ರೆ ಇಲ್ಲಿ 3 ಡಾಟ್ಸ್ ಇದೆ, ಅಥವಾ ನಿಮಗೆ ಡೈರೆಕ್ಟ್ ಇಲ್ಲೇ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಎಫೆಕ್ಟ್ಸ್ ಕಂಟ್ರೋಲ್ ಅಂತ ಐತಲ್ವ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫುಲ್ ಒಂದು ಆಟ್ರಿಬ್ಯೂಟ್ಸ್ ಬರುತ್ತೆ. ನೀವೇನೇನು ಎಫೆಕ್ಟ್ಸ್ ಅದರಲ್ಲಿ ಇಂಪೋರ್ಟ್ ಮಾಡಿರ್ತೀರ ಅದರ ಆಟ್ರಿಬ್ಯೂಟ್ಸ್, ಅಂದರೆ ನೀವೇನೇನು ಎಫೆಕ್ಟ್ಸ್ ಇವಾಗ ನಾವು ಬರೀ ಕ್ರಾಪ್ ಹಾಕಿದ್ವಿ, ಇದೇ ಥರ ತುಂಬ ಎಫೆಕ್ಟ್ಸ್ ಇದೆ. ನೀವು ಒಂದೊಂದು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ ತಕ್ಷಣ ಅದ್ರ ಕಂಪ್ಲೀಟ್ ಆಟ್ರಿಬ್ಯೂಟ್ಸು ಇಲ್ಲಿ ಕಡೆ ಲೆಫ್ಟ್ ಎಫೆಕ್ಟ್ಸ್ ಕಂಟ್ರೋಲ್ ಇದೆ ಅಲ್ವಾ, ಇದರಲ್ಲಿ ಕಂಪ್ಲೀಟ್ ಬರುತ್ತೆ. ಸೊ ಇದ್ರಲ್ಲಿ ನೀವು ಅಡ್ಜಸ್ಟ್ ಮಾಡಿದಷ್ಟು ಅಲ್ಲಿ ಎಫೆಕ್ಟ್ ಆಗುತ್ತೆ ನಿಮ್ಮ ವೀಡಿಯೋ. ಸೊ ಈಗ ನನ್ನ ಮೇಯ್ನ್ ಬೇಕಾಗಿರೋದು ಕ್ರಾಪ್. ಈ ಕ್ರಾಪಿಗೆ ಬಂದರೆ ಇಲ್ಲಿದೆ ಲೆಫ್ಟ್, ಟಾಪ್, ರೈಟ್ ಮತ್ತು ಬಾಟಮ್. ಈ ಲೆಫ್ಟಲ್ಲಿಂದ ನಾನು ಸ್ವಲ್ಪ ಇದನ್ನ ರೀತಿ ಇನ್ಕ್ರೀಸ್ ಮಾಡಿದ ತಕ್ಷಣ ನಿಮ್ಗೆ ಕ್ರಾಪ್ ಆಗುತ್ತೆ ನೋಡಿ. ಈ ಕಡೆ ಲೆಫ್ಟಿಂದ ಕ್ರಾಪ್ ಆಗುತ್ತೆ. ಇದೇ ನಿಮ್ಮ ಟಾಪಿಂದ ಬೇಕಂದರೆ ಟಾಪ್ ಈ ಥರ ಕ್ರಾಪ್ ಆಗುತ್ತೆ. ನೆಕ್ಸ್ಟ್ ಇದೆ ರೈಟಿಂದ ಬೇಕಂದರೆ ರೈಟ್, ಇಲ್ಲ ಬಾಟಮಿಂದ ಬೇಕಂದರೆ ಬಾಟಮ್ ಈ ಥರ ಆಗುತ್ತೆ. ಅಥವಾ ನೀವು ವ್ಯಾಲ್ಯೂಸಿಂದ ಮಾಡುವಾಗ ನಾನು ಡೈರೆಕ್ಟ್ ಅಲ್ಲೇ ಹೋಗಿ ಲೈಕ್ ಏನಿಲ್ಲ ಅಲ್ಲೇ ಲೈಕ್ ವಿಂಡೋ ಅಲ್ಲೇ ನಮ್ಮ ಬುಕ್ ಡೈರೆಕ್ಟ್ ಕ್ರಾಪ್ ಮಾಡಬೇಕಂದ್ರೆ ಇಲ್ಲಿ ಕ್ರಾಪ್ ಇದೆ ಅಂತ, ಕ್ರಾಪ್ ಇದೆ ಅಲ್ವಾ, ಕರೆಕ್ಟ್ ಮೇಲ್ ಇಲ್ಲಿ ಕ್ರಾಪ್ ಇದೆ ಅಲ್ವಾ, ಡೈರೆಕ್ಟ್ ಮೇಲ್ ಕ್ಲಿಕ್ ಮಾಡಿ. ಇವಾಗ ನಿಮ್ಗೆ ಲೈನ್ ಥರ ಬಂತು, ಹಂಗಂದರೆ ವೀಡಿಯೋ ಫುಲ್ ಎಲ್ಲಿವರೆಗೂ ಇದೆ ಫುಲ್ ಬಾರ್ಡ್ರ್ ಲೈನ್ ಬರುತ್ತೆ. ಸೊ ಇದೇನಿಲ್ಲ, ಇವಾಗ ನೀವು ಡೈರೆಕ್ಟ್ ಹೋಗಿ ವ್ಯಾಲ್ಯೂಲಿ ಅಡ್ಜಸ್ಟ್ ಮಾಡೋದಕ್ಕಿಲ್ಲ, ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ನೀವು ಈ ಕಡೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ವ್ಯಾಲ್ಯೂನ ಇಲ್ಲಿ ಚೇಂಜ್ ಆಗ್ತಿರುತ್ತೆ ಲೆಫ್ಟಲ್ಲಿ, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇದನ್ನೇ ನಾನು ರೈಟ್ನ ಈ ಕಡೆ ಹೇಳಿದ್ರೆ ರೈಟ್ ಈ ಕಡೆ ಬರುತ್ತೆ. ಇದೆ ಟಾಪ್ನು ಟಾಪ್, ಬಾಟಮ್ ಮಾಡಿದ್ರೆ ಇನ್ ಬಾಟಮ್ ಈ ಥರ. ಸೊ ನೆಕ್ಸ್ಟ್ ಈ ಕೆಳಗಡೆ ಇರೋದು ಏನಂದರೆ ಎಡ್ಜ್ ಫೆದರ್ ಅಂತ. ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಎಡ್ಜ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಇದೇ ನೀವು ಎಡ್ಜ್ ಫೆದರ್ 0 ಕೊಟ್ಟರೆ ನೋಡಿ, 0 ಕೊಡ್ತೀನಿ, ನಿಮ್ದು ಇವಾಗ ಎಡ್ಜೆಲ್ಲ ಒಂಥರ ಏನಾಡೋದು ಒಂಥರ ಶಾರ್ಪ್ ಆಗಿದೆ. ಇದನ್ನು ಸ್ಮೂತ್ ಆಗಬೇಕಂದ್ರೆ ಎಡ್ಜ್ ಫೆದರ್ ನೀವು ಇನ್ಕ್ರೀಸ್ ಮಾಡ್ಬೋದು. ಈ ಥರ ಇನ್ಕ್ರೀಸ್ ಮಾಡಿದಷ್ಟು ನೀವು ಎಡ್ಜಲ್ಲಿ ಕ್ರಾಪ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಸ್ವಲ್ಪ ಸ್ಮೂತ್ನೆಸ್ ಕೊಡುತ್ತೆ ಅಷ್ಟೇ. ನೆಕ್ಸ್ಟ್ ಈ ಝೂಮ್ ಕೊಟ್ಟರೆ ನಿಮಗೆ ಡೈರೆಕ್ಟ್ ನೀವು ಎಲ್ಲಿ ಯಾವ ಪಾಯಿಂಟಲ್ಲಿ ಆ್ಯಕ್ಚುಲಿ ನೀವು ಕ್ರಾಪ್ ಮಾಡಿದರೆ ಆ ಪಾಯಿಂಟ್ ಮಾತ್ರ ಝೂಮ್ ಆಗುತ್ತೆ, ರೆಸ್ಟ್ ಆಫ್ ದ ಥಿಂಗ್ ಸೈಡ್ ಆಗುತ್ತೆ. ಸೊ ಇದು ನಿಮ್ಗೆ ಬೇಕಾಗಿಲ್ಲ, ಆಫ್ ಮಾಡ್ತೇವೆ. ಸೊ ಇದು ಸಿಂಪಲ್ ಕ್ರಾಪ್ ಏನಿದೆ, ನೀವು ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀರಾ, ಕ್ರಾಪ್ ಅಂತ ಟೈಪ್ ಮಾಡ್ತೀರಾ, ಕ್ರಾಪ್ ನಿಮ್ಗೆ ಎಫೆಕ್ಟ್ಸ್ ಬರುತ್ತೆ, ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ತೀರಾ. ವೀಡಿಯೋ ಅಥವಾ ಇಮೇಜ್ ಆದರೆ ಯಾವುದಾದ್ರೂ ಓಕೆ ಮಾಡಿದ ತಕ್ಷಣ ನೆಕ್ಸ್ಟು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಎಫೆಕ್ಟ್ಸ್ ಕಂಟ್ರೋಲ್ ಅಂತ ಇರುತ್ತೆ. ಇಲ್ಲಿ ಹೋಗ್ತೀರಾ, ಇಲ್ಲಿ ಹೋದ ತಕ್ಷಣ ಕೆಳಗಡೆ ಬಂದರೆ ನಿಮಗೆ ಕ್ರಾಪ್ ಅಂತ ನೀವೇನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಎಫೆಕ್ಟ್ ಆಟ್ರಿಬ್ಯೂಟ್ಸ್ ಫುಲ್ ಈ ಕಡೆ ಇರುತ್ತೆ. ಇದನ್ನು ಹೋಗಿ ನೀವು ಅಡ್ಜಸ್ಟ್ ಮಾಡ್ಬೋದು, ಅಥವಾ ನೀವು ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಹೋಗಿ ನೀವು ಅಡ್ಜಸ್ಟ್ ಮಾಡಿದ್ರೆ ನಿಮ್ಗೆ ಕ್ರಾಪ್ ಆಗುತ್ತೆ. ಸೊ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕೀ ಫ್ರೇಮ್ ಅಂದರೆ ಏನು, ಈ ಕಡೆ ಇದಲ್ವಾ ವಾಚ್ ಥರ, ಸ್ಟಾಪ್ ವಾಚ್ ಥರ, ಇದನ್ನು ಯೂಸ್ ಮಾಡಿ ಯಾವ ಥರ ಆ್ಯನಿಮೇಟ್ ಮಾಡೋದು, ನಾವು ಒಂದು ಇಮೇಜ್ ಆಗಿ ಅಥವಾ ಟೆಕ್ಸ್ಟ್ ಆಗಿ ಅದನ್ನು ಯಾವ ಥರ ನಾವು ಆ್ಯನಿಮೇಟ್ ಮಾಡೋದು, ಅದಕ್ಕೆ ಯಾವ ಥರ ಮೋಷನ್ ಕೊಡೋದು ಅಂತ ನೆಕ್ಸ್ಟ್ ವೀಡಿಯೋ ಆಗೋಣ.